ಅತಿ ಹೆಚ್ಚು ವಿದ್ಯಾರ್ಥಿಗಳು ಎಂಬಿಬಿಎಸ್ಗೆ ಆಯ್ಕೆ ಆಗ್ತಾ ಇರೋ ಹೆಮ್ಮೆಯ ಸಂಸ್ಥೆ ಕಾರ್ಕಳದ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆ. ಇದೀಗ ನೀಟ್ ಲಾಂಗ್ ಟರ್ಮ್ ಪ್ರವೇಶಾತಿ ಆರಂಭಗೊಂಡಿದೆ. ಕಾರ್ಕಳದಲ್ಲಿ ಕಳೆದ 2 ವರ್ಷಗಳಿಂದ ಇರುವಂತಹ ಪ್ರಸಂಗ ನಮಗೆಲ್ಲರಿಗೂ ಗೊತ್ತಿದೆ. ಪರಶುರಾಮ ಥೀಮ್ ಪಾರ್ಕ್ ವಿಚಾರದಲ್ಲಿ ಕಾರ್ಕಳ ಕಾಂಗ್ರೆಸ್ ತೆಗೆದುಕೊಂಡ ನಿಲುವೇನು, ಅಲ್ಲಿ ಅದು ಉದ್ಘಾಟನೆ ಸಂದರ್ಭದಲ್ಲಿ ಅದರದ ಶಿಲ್ಪಿ ಕೃಷ್ಣನಾಯ್ಕ ಅವರು ಅದರ ಅಲೈನ್ಮೆಂಟ್ ಚೇಂಜ್ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆ ಅಲೈನ್ಮೆಂಟ್ ಚೇಂಜ್ ಆಗಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದಾಗ ಜಿಲ್ಲಾಧಿಕಾರಿಯವರು ಅದಕ್ಕೆ ಆರ್ಡರ್ ಮಾಡ್ತಾರೆ. ಅಲೈನ್ಮೆಂಟ್ ಚೇಂಜ್ ಮಾಡಬೇಕು, ತೆಗೆದುಕೊಳ್ಳಲಿಕ್ಕೆ ಅನುಮೋದನೆ ಕೊಡ್ತಾರೆ. ಅದರ ಮುಖಾಂತರ ಕಾರ್ಕಳ ತಹಶೀಲ್ದಾರ್ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾರೆ. ಕಾರ್ಕಳ ತಹಶೀಲ್ದಾರ್ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಕೊಡ್ತಾರೆ. ಇಡೀ ಪೊಲೀಸ್ ಪ್ರೊಟೆಕ್ಷನ್ ತೆಗೆದುಕೊಂಡ ಮೂರ್ತಿಯನ್ನು ಕಾರ್ಕಳದ ಕಾಂಗ್ರೆಸ್ ಇವತ್ತು ಅದು ಕಳ್ಳತನ ಆಗಿದೆ, ಅದು ಫೈಬರ್ ಮೂರ್ತಿ ಅಂತ ಅಪಪ್ರಚಾರವನ್ನು ಮಾಡ್ತಾ ಬಂದಿದ್ದಾರೆ. ನಿನ್ನೆ ಪೊಲೀಸ್ ಅವರ ಚಾರ್ಜ್ ಶೀಟಲ್ಲಿ ನಮ್ಗೆ ಗೊತ್ತಾಯಿತು, ಅವರು ನ್ಯಾಯಾಲಯಕ್ಕೆ ಹಾಕಿದಂಥ ಚಾರ್ಜ್ ಶೀಟಲ್ಲಿ ನಮಗೆ ಅದು ತಾಮ್ರ ಅಂತ ಹೇಳುವಂಥದ್ದು ನಮಗೆ ಸ್ಪಷ್ಟತೆ ಆಗಿದೆ. ಫೈಬರ್ ಅಲ್ಲ, ತಾಮ್ರ ಅಂತ ಹೇಳುವಂಥದ್ದು ಇಡೀ ಕಾರ್ಕಳ ಜನರಿಗೆ ಗೊತ್ತಾಗಿದೆ. ಕಾರ್ಕಳದ ಜನರನ್ನು ಮಂಗ ಮಾಡಿದ್ದಾರೆ ಕಾರ್ಕಳ ಕಾಂಗ್ರೆಸ್ನವರು. ದಯವಿಟ್ಟು ಇನ್ನೂ ಅಪಪ್ರಚಾರ ಮಾಡದ ಹಾಗೆ ನೀವು ಅದನ್ನು ತಡೆ ಹಿಡಿಬೇಕು ಮತ್ತು ಅದರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಎಲ್ಲ ಕಾರ್ಕಳ BJP ಮತ್ತು ಎಲ್ಲರ ಆಗ್ರಹ ಇರುವಂಥದ್ದು ಮತ್ತು ಮನವಿ ಇರುವಂಥದ್ದು. ದಯವಿಟ್ಟು ನಾವು ಇದನ್ನು ಪುರಸ್ಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ಈ ಮನವಿ ಪತ್ರವನ್ನು ನಿಮಗೆ ತನಿಖಾಧಿಕಾರಿಗಳಿಲ್ಲ ಅವರಿಗೆ ಕೊಡ್ತೀವಿ. ಆಯಿತಾ? ಧನ್ಯವಾದ. ಥ್ಯಾಂಕ್ ಯು ಸರ್. ನಮ್ಮೂರ್ ಎಕ್ಸ್‌ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ.